ಏನಪ್ಪಾ ಅಂದ್ರ ಇವ ಕ್ಯಾರಿ ಅವ ಕಡ್ದೈತಿ. ಬಟ್ ಏನ್ ಆಗಂಗಿಲ್ಲ, ವಿಷಾನ ಇರಂಗಿಲ್ಲ, ಏನ್ ಹೆದ್ರ ಅವಶ್ಯಕತೆ ಇರಂಗಿಲ್ಲ. ನಾ ಆಲ್ರೆಡಿ ವಿಡಿಯೋ ಮಾಡಕ್ಕಿಂತ ಮುಂಚೆನೆ ಹೇಳಿದ್ದೆ ಕಡಿತಾವ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ನೋಡ್ರಿ ಇಲ್ಲೇ ಚಿಕ್ಕ ತಡ್ಸಿ ಒಳಗ ಜೋಡಿ ದೊಡ್ಡ ಕ್ಯಾರಿ ಹಾವುಗಳ ತಿಡಿ ಬಿದ್ದಾವ ಅಂತ ಹೇಳಿ ಫೋನ್ ಮಾಡಿದಾರ. ಬಂದೇವೆ. ಆಕ್ಚುಲಿ ಅವ ಎರಡು ಹಾವ ತಿಡಿ ಬಿದ್ದಿಲ್ಲ, ಯಾಕಂದ್ರೆ ಎರಡು ಗಂಡ ಹಾವ ಅದಾವ. ಇವ್ ಗಂಡ ಹಾವ ಈ ತರ ಯಾಕೆ ತಿಡಿ ಬಿದ್ದಂಗ ಈ ತರ ಇರ್ತಾವ ಅಂತ ಹೇಳಿ ನಿಮ್ಗ ಇದನ್ನ ಎರಡು ಹಾವ ಹಿಡಿದ ಬೆಳಕ ಸಂಪೂರ್ಣವಾದ ಮಾಹಿತಿ ಹೇಳ್ತೀನಿ. ಮತ್ ಈಗ ಇನ್ನೊಂದೇನಪ್ಪಾ ಅಂದ್ರೆ ಈ ತರ ಇರ್ತಾವಲ್ಲ, ಬಾಳ ಅಗ್ರೆಸಿವ್ ಇರ್ತಾವ. ಎರಡು ಫೈಟ್ ಮಾಡತ್ತಲ್ಲ, ಬಾಳ ಅಂದ್ರ ಬಾಳ ಅಗ್ರೆಸಿವ್ ಇರ್ತಾವ. ಗ್ಯಾರಂಟಿ ಕಡಿತಾವ, ಕಡದ್ರು ಪರವಾಗಿಲ್ಲ. ಈ ತರ ಇವ್ ಹಾವ ಹಿಡ್ದ ಈ ತರ ಮಾಹಿತಿ ಹೇಳ್ತೀನಿ ನೋಡ್ರಿ. ಎಲ್ಲಾರು ಗಪ್ಪ ಬಾಯ್ ಮಾಡ್ಬಾರ್ದೇನ ಒಂದ ಸಿಗಬಾರ್ದು, ಯಾವ್ದು ಸಿಗ್ಬೇಕು ನಾವು. ವಿಡಿಯೋ ಚಾಲು ಮಾಡ್ರಿ ನಾವು. ಹಾ ಸರ್. ಇತ್ತ ಬರ್ರಿ ಮುಂದೆ ಬಲ್ಕೆ ಐತ ಬಲ್ಲಿ ಹೊಕ್ಕವು. ಹೂಬಳ್ಳಿ ಅಂದ್ರೆ ಅವ್ರ ಗರುಟ್ರಾಗ ಇರ್ಬೇಕು. ಅವ್ರದ್ದು ಅಲ್ಲಾಗ ಮಾಡ್ತಾರ. ಸರ್ ಆ ಕಡೆ ಅವ್ರಿ ಸರ್, ನೀವು ರೀ ಸರ್ 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 ಸಾಹೇಬ್ರ ಜೋಡಿ ಏರ್ಬಿಡಿ ಅವ್ರ ಜೋಡ ಆಗ್ಬಿಡ್ರಿ. ನೀವು ಕಾಲಾಗ ಹುಷಾರ್ರಿ. ನೋಡ್ರಿ ಚಿಕ್ಕ ತರ್ಸಿ ಒಳಗ ಎರಡು ಹಾವು ಹಿಡ್ದೇನೆ, ಎರಡು ದೊಡ್ಡ ಕ್ಯಾರಿ ಹಾವು ಅದಾವ. ಎಲ್ಲಾರು ಏನ್ ತಿಳ್ಕೊಂಡ್ರಪ್ಪ ಹಾವ ತಿಡಿ ಬಿದ್ದ ಅಂತ ಹೇಳಿ ಕರ್ಸಿದಾರ. ಆಕ್ಚುಲಿ ಅವ್ ತಿಡಿ ಬಿದ್ದಿಲ್ಲ, ಈ ತರ ಮುಖ ಹೋಗ್ತಾನೆ. ಇನ್ನೊಂದೇನಪ್ಪಾ ಅಂದ್ರ ಈ ತರ ಯಾಕೆ ಹಾವು ಫೈಟ್ ಮಾಡ್ತಿದ್ವ ಅಂದ್ರ, ಈಗ ಜನವರಿಯಿಂದ ಮಾರ್ಚ್ವರೆಗೂ ಈ ಹಾವುಗಳವಲ್ಲ ಸಮ್ಮಿಲನ ಆಗುವಂತ ಸಮಯ ಇದೆ. ಜನವರಿಯಿಂದ ಮಾರ್ಚ್ ತನಕ ಐತಲ್ಲ, ಸಮ್ಮಿಲನ ಆಗುವಂತ ಸಮಯ. ನೋಡ್ರಿ ಎರಡು ಕ್ಯಾರಿ ಹಾವಲ್ಲ, ಗಂಡ ಹಾವಲ್ಲ. ಇನ್ನೊಂದೇನಪ್ಪಾ ಅಂದ್ರ ಹೆಣ್ಣು ಹಾವ ಇರ್ತದಲ್ಲ, ಕ್ಯಾರಿ ಹಾವ. ಯಾವ್ದೇ ಹಾವ ಆಗ್ಲಿ, ಹಾವಿಗೆ ಹೆಣ್ಣು ಹಾವಿಗೆ ಗಂಡ ಹಾವ ಬೇಕಾದಾಗ ಏನ್ ಮಾಡ್ತಿತ್ತಪ್ಪ ಅಂದ್ರ ಸೆಕ್ಸ್ ಫೆರೋಮೋನ್ ಅನ್ನೋದ ಒಂದ ಕೆಮಿಕಲ್ ರಿಲೀಸ್ ಮಾಡ್ತೈತೆ. ಆ ಕೆಮಿಕಲ್ ರಿಲೀಸ್ ಮಾಡ್ಕೋತ ಅದು ಹೆಣ್ಣು ಹಾವು ಹೋಗ್ತೈತಿ. ಹೋದ ತಕ್ಷಣ ಆ ಕೆಮಿಕಲ್ ರಿಲೀಸ್ ಆಗಿರ್ತೈತಲ್ಲ, ಆ ಪ್ಲೇಸ್ ಇಂದ್ರ 200 ಮೀಟರ್ವರೆಗೂ ಎಷ್ಟು ಗಂಡ ಹಾವು ಇರ್ತಾವಲ್ಲ ಎಲ್ಲಾ ಬರ್ತಾವ. ಎರಡು ಗಂಡ ಹಾವಲ್ಲ ಈಗ ಬಂದಾವಲ್ಲ, ಈ ತರ ಆ ಸೆಕ್ಸ್ ಫೆರೋಮೋನ್ ಅನ್ನೋದು ಕೆಮಿಕಲ್ ಐತಲ್ಲ, ಆ ಕೆಮಿಕಲ್ ವಾಸಿಗೆ ಬರ್ತಾವ. ಬಂದ ತಕ್ಷಣ ಏನಾಗಿಪ್ಪ ಅಂದ್ರ ಎಷ್ಟು ಗಂಡ ಹಾವು ಬಂದಿರ್ತಾವಲ್ಲ ಎಲ್ಲಾ ಗಂಡ ಹಾವುಗಳು ಏನ್ ಮಾಡ್ತಾವ ಈ ತರ ಫೈಟ್ ಆಡ್ತಾವ. ಇದೀಗ ಫೈಟ್ ಆಡ್ತಿದ್ವಲ್ಲ, ನೀವೆಲ್ಲ ಏನ್ ತಿಳ್ಕೊಂಡ್ರಿ ತಿಡಿ ಬಿದ್ದ ಅಂತ ತಿಳ್ಕೊಂಡ್ರಲ್ಲ, ತಿಡಿ ಬಿದ್ದಿದ್ದಲ್ಲ ಫೈಟ್ ಆಡ್ತಾವ. ಅದ್ರೊಳಗೆ ಯಾವ ಸೋಲ್ತೈತಲ್ಲ ಅದ್ ಹೋಗ್ತೈತಿ. ಎಲ್ಲಾತ್ರೊಳಗ ಗೆದ್ಕೋತ ಲಾಸ್ಟ್ ಒಂದು ಯಾವ ಗಂಡ ಹಾವು ಹೊಳ್ತೈತಲ್ಲ ಅದ್ರದೈತೆ, ಅದ ಹೆಣ್ಣ ಐತಲ್ಲ ಕೂಡ್ತೈತೆ. ಕೂಡಿದ್ಮೇಲೆ ಅದ ಮೊಟ್ಟೆ ಇಡ್ತೈತೆ. ಇಲ್ಲಿವರೆಗೂ ನಿಮ್ಗೆ ಯಾರು ಹೇಳಿಲ್ಲ ಈ ಮಾಹಿತಿ, ನಾ ಹೇಳ್ತೀನಿ. ಇರೋ ರಿಯಾಲಿಟಿ ಇದ. ಒಂದೇನಪ್ಪಾ ಅಂದ್ರೆ ಇವ ಕಡಿಲೆ ನಾ ಹೇಳಿದ್ನಲ್ಲ, ಕಡಿತೈತೆ ಅಂತ ಇದೆ. ಕಡಿಲೆ ಪರವಾಗಿಲ್ಲ, ಹುಷಾರಂಗಿಲ್ಲ. ಇದಕ್ಕೆ ಕಡಿದ್ರು ಏನಾಗಂಗಿಲ್ಲ. ಯಾಕಂದ್ರ ಈ ತರ ಫೈಟ್ ಇದ್ದಾಗ ಬಾಳ ಸಿಟ್ಟು ಬಂದಿರ್ತಾವ, ಅಗ್ರೆಸಿವ್ ಇರ್ತಾವ. ಅದ ತಕ್ಷಣ ಅವ ಗಂಡ ಹಾವ ಹೆಣ್ಣ ಹಾವ ಕೂಡಿದ ಮೇಲೆ ತತ್ತಿ ಇರ್ತಾವ. ಈ ಕ್ಯಾರಿ ಹಾವ ಎಷ್ಟು ತತ್ತಿ ಇರ್ತಾವ ಅಂದ್ರ 6 ರಿಂದ 10 ತತ್ತಿ ಇರ್ತಾವ. 10 ತತ್ತಿ ಇದ್ದ ಮೇಲೆ 50 ರಿಂದ 70 ದಿನ ಬೇಕಾಗೈತೆ ಅವು ಮರಿ ಹಾಕಕ. ತತ್ತಿಯಿಂದ ಮರಿ ಹಾಕ್ಬೇಕಾರ 50 ರಿಂದ 70 ದಿನ ಬೇಕು. ಆಮೇಲೆ ಅವ ಮರಿ ತೆಗಿತಾವ. ಈ ಕ್ಯಾರಿ ಹಾವ ಎಷ್ಟಪ್ಪ ಅಂದ್ರ ಇದ್ರ ಜೀವಿತಾವಧಿ 8 ರಿಂದ 10 ವರ್ಷ ಬದುಕ್ತಾವ. ಕ್ಯಾರಿ ಹಾವ ಇರ್ತಲ್ಲ 8 ರಿಂದ 10 ವರ್ಷ ಬದುಕ್ತಾವ. ಇನ್ನೊಂದೇನಪ್ಪಾ ಅಂದ್ರೆ ಕ್ಯಾರಿ ಹಾವಿಗೆ ರೈತನ ಎರಡನೇ ಮಿತ್ರ ಅಂತಾರ. ಯಾಕಪ್ಪ ಅಂದ್ರ ಹೊಲದಲ್ಲಿ ಇರುವಂತ ಇಲಿ ಹೆಗ್ಣ ಇರ್ತಾವಲ್ಲ ಎಲ್ಲಾನು ತಿಂತಾವ. ಹಿಂಗಾಗಿ ರೈತರಿಗೆ ಸಹಕಾರ ಮಾಡೋದ್ರಿಂದ ರೈತನ ಎರಡನೇ ಮಿತ್ರ ಅಂತವ.
ಆಲ್ಮೋಸ್ಟ್ ಕ್ಯಾರಿ ಹಾವ ಕಡಿಯಂಗಿಲ್ಲ. ಬಟ್ ಈಗ ಏನಪ್ಪಾ ಅಂದ್ರೆ ಫೈಟಿಂಗ್ ಆಡತ್ತಿದ್ವಲ್ಲ ಅದಕ್ಕೆ ಸೀಟ್ ಬಂದಿತ್ತು, ಅದಕ್ಕೋಸ್ಕರ ಕಡ್ದೈತೆ. ನೋಡ್ರಿ ಮತ್ತೆ ಕ್ಯಾರಿ ಹಾವ ಕಡ್ದೈತೆ. ಬಟ್ ಏನಾಗಂಗಿಲ್ಲ, ವಿಷಾನು ಇರಂಗಿಲ್ಲ, ಏನು ಹೆದರ ಅವಶ್ಯಕತೆ ಇರಂಗಿಲ್ಲ. ನಾ ಆಲ್ರೆಡಿ ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ ಕಡಿತಾವ ಅಂತೇಳಿ. ನಾನು 8 ವರ್ಷದಿಂದ ಹಾವ ಹಿಡಿತೀನಿ. 2137 ಮತ್ತು 38ನೇ ಹಾವಿದ. ಇವನು ಭಾಳ ಕರ್ಸಂಗಿಲ್ಲ, ಮತ್ತೆ ಕಡಿತಾವ. ಹಲ್ಲು ಭಾಳ ಹರ್ತಿರ್ತಾವ. ಚೀಲ ಇನ್ನೊಂದು ತೊಂಬತ್ತಮ್ಮ ಇಷ್ಟ ಸರಿ ಇಟ್ಟು ಕೊಡ್ರಿ. ಎರಡು ಕ್ಯಾರಿ ಹಾವ ರೆಸ್ಕ್ಯೂ ಮಾಡಿದ್ದೇವೆ. ಕಡ್ದೈತೆ. ಕ್ಯಾರಿ ಹಾವ ಕಡ್ದಾಗ ಏನೋ ಹೆದರೋ ಅವಶ್ಯಕತೆ ಇಲ್ಲ. ಭಾಳ ಜನ ಕ್ಯಾರಿ ಹಾವ ಕಡ್ಸ್ಕೊಂಡ್ ಸತ್ತಾರ. ಯಾಕೆ ಸತ್ತಾರಪ್ಪ ಅಂದ್ರ ಇವ್ರು ದೊಡ್ಡ ಹಾವು ಇರ್ತಲ್ಲ, ಕಡ್ ತಕ್ಷಣ ಏನಾಗಿತ್ತು ಇವ್ರು ದೊಡ್ಡ ಹಾವು ಕಡ್ದೈತಿ ನಾ ಬದುಕಂಗಿಲ್ಲ ಅಂತೇಳಿ ಹೆದರ್ ಸಾಯ್ತಾರ. ಬಟ್ ಕ್ಯಾರಿ ಹಾವ ಕಡ್ದಾಗ ಏನೂ ಆಗಂಗಿಲ್ಲ. ನನಗೆ ಕಡ್ದೈತಿಲ್ಲ, ಇದಕ್ಕೆ ನಾ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆನೂ ಇರಂಗಿಲ್ಲ, ಮತ್ತೆ ಫಾಸ್ಟ್ ಏಡ್ ಮಾಡೋ ಅವಶ್ಯಕತೆನೂ ಇರಂಗಿಲ್ಲ, ಮತ್ತೆ ಟಿ ಇಂಜೆಕ್ಷನ್ ಇರ್ತಲ್ಲ ಏನೂ ಮಾಡೋದಕ್ಕೂ ನಡೀತೈತೆ, ಏನೂ ಆಗಂಗಿಲ್ಲ. ಕ್ಯಾರಿ ಹಾವು ಬಂದವರ ಯಾರಿಗಾರ ಕಡ್ದು ಅಂದ್ರೂ ಯಾರು ದಯವಿಟ್ಟು ಹೆದರಾಕ್ ಹೋಗ್ಬೇಡ್ರಿ. ಮತ್ತೆ ರಾಮದುರ್ಗ ತಾಲೂಕದಾಗ ಎಲ್ಲೇ ಹಾವು ಕಂಡು ಬಂದ್ರೆ ನಾನು ಕಾಲ್ ಮಾಡ್ರಿ, ನಾ ಬಂದು ರೆಸ್ಕ್ಯೂ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.